ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ಬೋದು. ನಾನು ಫುಲ್ ಮೀಶೋ ಬಿಸ್ನೆಸ್ ಪ್ರೋಸೆಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ನಾನು ಮೀಶೋದಲ್ಲಿ ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇರೋದ್ರಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆ ಯಾವ ಥರ ಮಾಡೋದು ಮೀಶೋ ಬಿಸ್ನೆಸ್ನ, ಯಾವ ಥರ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಲಾಸ್ ಆಗೋಲ್ಲ. ತುಂಬ ಜನ ಹೇಳ್ತಾರೆ ಮೀಶೋ ಬಿಸ್ನೆಸ್ ಮಾಡಿ ಅಂತ, ಬಟ್ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತ ಅಂದರೆ ಲಾಸು ಕೂಡ ಆಗುತ್ತೆ. ಸೊ ಅದು ಯಾವ ಥರ ಮಾಡೋದು ಅಂತ ಫಸ್ಟ್ ನಾನು ಮೀಶೋ ಬಿಸ್ನೆಸ್ ಬಗ್ಗೆ ಫುಲ್ ಡೀಟೇಲ್ಡಾಗಿ ಪ್ರೋಸೆಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ನೆಕ್ಸ್ಟು ಮುಂದಿನ ವೀಡಿಯೋಸ್ಗಳಲ್ಲಿ ಯಾವ ಥರ ಪ್ರೋಸೆಸ್ ಮಾಡೋದು, ಯಾವ ಥರ ಲಾಸ್ ಆಗದೆ ಇರೋ ಥರ ಯಾವ ಪ್ರಾಡಕ್ಟ್ಸ್ನ ತರಬೇಕು ಏನು ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಆ್ಯಕ್ಚುಲಿ ಫಸ್ಟು ಮೀಶೋ ಬಿಸ್ನೆಸ್ನ ನಾವು ಯಾರು ಬೇಕಾದರೂ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಆರ್ ಹೌಸ್ ವೈಫು, ಮನೇಲಿರೋರು, ಇಲ್ಲ ನಾನು ಆಲ್ರೆಡಿ IT ಜಾಬ್ಸ್ ಮಾಡ್ತಿದ್ದೀನಿ, ಅದ್ರ ಜೊತೆ ನನಗೆ ಪಾರ್ಟ್ ಟೈಮ್ ಇನ್ಕಮ್ ಬೇಕು ಅಂತ ಅನ್ನೋರು ಮಾಡ್ಬೋದು. ಯಾರು ಬೇಕಾದರೂ ಮಾಡ್ಬೋದು, ನೋ ಇಶ್ಯೂಸ್. ಓಕೆ, ಫಸ್ಟು ನೀವು ಮೀಶೋ ಬಿಸ್ನೆಸ್ನ ಮಾಡೋಕ್ಕಿಂತ ಮುಂಚೆ ಮೀಶೋ ಸಪ್ಲೈಯರ್ ಆಗಿ ನೀವು ಮೀಶೋದಲ್ಲಿ ರಿಜಿಸ್ಟರ್ ಆಗಬೇಕು. ಸೊ ಮೀಶೋ ಸಪ್ಲೈಯರ್ ಆಗಿ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಮೀಶೋ ಸಪ್ಲೈಯರ್ ಆಗಿ ರಿಜಿಸ್ಟರ್ ಆಗಬೇಕಂತ ಅಂದರೆ ಅದರಲ್ಲೂ ಕೂಡ 2 ಕಂಡೀಷನ್ಸ್ ಇದೆ. ಏನಂತಂದರೆ, ಒಂದು ನಾನ್ GST ಆಗಿ ರಿಜಿಸ್ಟರ್ ಆಗ್ಬೋದು, ಅಥವಾ GST ಮುಖಾಂತರ ರಿಜಿಸ್ಟರ್ ಆಗ್ಬೋದು. ಅದರ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತೀನಿ. ನಾನ್ GST ಆದರೆ ವಿತಿನ್ ದಿ ಸ್ಟೇಟ್, ನೀವು ಯಾವ ಸ್ಟೇಟ್ಗೆ ರಿಜಿಸ್ಟರ್ ಆಗಿರ್ತೀರಾ ಆ ಸ್ಟೇಟ್, ವಿತಿನ್ ದಿ ಸ್ಟೇಟ್ ಒಳಗಡೆ ಮಾತ್ರ ನೀವು ಸೇಲ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ವಿತ್ GST ಮಾಡ್ಕೊಳ್ಳೋದಾದರೆ ನೀವು ಔಟ್ಸೈಡ್ ಯುವರ್ ಸ್ಟೇಟ್ನು ಮಾಡ್ಕೊಬೋದು. ವಿತಿನ್ ಇಂಡಿಯಾ ನೀವು ಸೇಲ್ ಮಾಡ್ಬೋದು ಪ್ರಾಡಕ್ಟ್ಸ್ನ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಸೊ ನಾನ್ GSTಲಿ ಕಂಪೇರ್ ಟು GST ನಮಗೆ ಜಾಸ್ತಿ ಆಪ್ಷನ್ಸ್ ಇರೋಲ್ಲ. ಅಂದರೆ ಹ್ಯಾಡ್ಸ್ ರನ್ ಮಾಡೋದಕ್ಕಾಗಲ್ಲ, ಆ್ಯಂಡ್ ಬೇರೆ ಸ್ಟೇಟಿಂದ ನಮಗೆ ಯಾವುದೋ ಆರ್ಡರ್ಸ್ ಬರೋಲ್ಲ. ಈ ಥರ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ. ಇಲ್ಲ ವಿತ್ GST ಹೋಗ್ತೀನಿ ಅಂತ ಅಂದರೆ ನೀವು ವಿತ್ GST ಕೂಡ ಹೋಗ್ಬೋದು. ಓಕೆ, ಆ್ಯಂಡ್ ನಂದು ನೆಕ್ಸ್ಟು ಹೇಳೋದಾದರೆ, ನೀವು ರಿಜಿಸ್ಟರ್ ಆಗ್ತೀರಾ. ರಿಜಿಸ್ಟರ್ ಆದಮೇಲೆ ನೀವು ಈ ಥರ ನಿಮ್ಮ ಪ್ರಾಡಕ್ಟ್ಸ್ನ ತೊಗೊಂಡು ಬಂದು ಫೋಟೋಸ್ನ ತೆಗೆದು ಕ್ಯಾಟಲಾಗ್ಸ್ ಅಂತ ಅಪ್ಲೋಡ್ ಮಾಡ್ತೀರಾ. ಫೋಟೋಸ್ನ ಅಪ್ಲೋಡ್ ಮಾಡೋದನ್ನು ನಾವು ಕ್ಯಾಟಲಾಗ್ಸ್ ಅಂತ ಹೇಳ್ತೀವಿ ಮೀಶೋದಲ್ಲಿ. ಓಕೆನಾ? ಸೊ ನಾನು ಇದು ನೋಡ್ಬೋದು ನೀವು, ನಾನು ಇಯರಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಕೆಟಲಾಗ್ಸ್ ಅಂತ ಕರೀತಾರೆ. ಈ ಥರ ಕೆಟಲಾಗ್ಸ್ನ ನೀವು ಅಪ್ಲೋಡ್ ಮಾಡ್ತೀರಾ. ಕೆಟಲಾಗ್ಸ್ನ ಅಪ್ಲೋಡ್ ಮಾಡಾಯಿತು. ಸೊ ನೆಕ್ಸ್ಟ್ ಏನು ಅಂತ ಅಂದರೆ, ನೀವು ಕೆಟಲಾಗ್ಸ್ನ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಪ್ರೈಸು, ಪ್ರಾಫಿಟ್ಟು ಎಲ್ಲ ಹಾಕಿ ನಿಮ್ಮ ಪ್ರಾಡಕ್ಟ್ಸ್ನೆಲ್ಲ ಅಪ್ಲೋಡ್ ಮಾಡ್ತೀರಾ. ನೆಕ್ಸ್ಟ್ ನಿಮಗೆ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಆರ್ಡರ್ ನಿಮಗೆ ಬರುತ್ತೆ. ನಾನು ಯಾವ ಥರ ಆರ್ಡರ್ ಪ್ರೋಸೆಸ್ ಮಾಡೋದು, ಆ್ಯಂಡ್ ಕ್ಯಾಟಲಾಗ್ಸ್ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಎಲ್ಲ ನಾನು ನಿಮಗೆ ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡಿ. ನಿಮ್ಮ ಆರ್ಡರ್ಸ್ ಬಂದಮೇಲೆ ನೀವು ಯಾವ ಥರ ಪ್ಯಾಕ್ ಮಾಡಬೇಕಂತ ಅಂದರೆ, ಈ ಥರ ಬಾರ್ಕೋಡೆಡ್ ಪ್ಯಾಕೇಜಿಂಗ್ ಕವರಾಗಿ ನೀವು ಪ್ಯಾಕನ್ನು ಮಾಡಬೇಕು. ಯಾಕೆ ಅಂತ ಅಂದರೆ ಇದು ಮ್ಯಾಂಡೇಟ್ರಿ ಆಗಿದೆ. ಮತ್ತು ನಿಮ್ಮದು ರಾಂಗ್ ರಿಟರ್ನ್ ಆದರೆ ಅಥವಾ ಡ್ಯಾಮೇಜ್ ಆಗಿರೋದು ಬಂದರೆ, ಏನಾದರೂ ಬಂದರೆ ನೀವು ಕ್ಲೇಮ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಓಕೆನಾ? ನೀವು ಈ ಥರ ಬಾರ್ಕೋಡೆಡ್ ಪ್ಯಾಕೇಜನ್ನೇ ಯೂಸ್ ಮಾಡಬೇಕು. ಸೊ ಇದು ಯಾವ ಥರ ಪರ್ಚೇಸ್ ಮಾಡೋದು ಅಂತ ಅಂದರೆ, ಮೀಶೋದವರೇ ವೆಂಡರ್ಸ್ನ ಕೊಟ್ಟಿರ್ತಾರೆ. ಸೊ ನೀವು ಆ ವೆಂಡರ್ ಹತ್ರ ನೀವು ಪರ್ಚೇಸನ್ನ ಮಾಡ್ಬೋದು. ಓಕೆ, ಈ ಥರ ನೀವು ಈ ಪ್ಯಾಕಿಂಗ್ ಕವರಲ್ಲಿ ನೀವು ಆಲ್ರೆಡಿ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೀರಾ. ಸೊ ಲೇಬಲ್ ಎಲ್ಲ ಹಾಕಿ ಇಲ್ಲಿ ಲೇಬಲ್ನ ಪೇಸ್ಟ್ ಮಾಡಿ ನೀವು ಹಾಕಿದ್ದೀರಾ. ನೆಕ್ಸ್ಟ್ ನಿಮ್ಮ ಫೋನಲ್ಲಿ ನಿಮ್ಮ ಬಾರ್ಕೋಡೆಡ್ ಪ್ಯಾಕೇಜ್ದು ಸ್ಕ್ಯಾನ್ ಮಾಡ್ಕೊಬೇಕು. ಲೇಬಲಲ್ಲಿರೋದು ಕೋಡು ಮತ್ತು ಈ ಕೋಡನ್ನು ಹಾಕಿದ್ರೆ ಸ್ಕ್ಯಾನ್ ಆಗುತ್ತೆ. ಓಕೆನಾ? ದೆನ್ ಸ್ಕ್ಯಾನ್ ಎಲ್ಲ ಆಯಿತು. ನೆಕ್ಸ್ಟು ನಿಮ್ಮದು ಲೇಬಲ್ ಎಲ್ಲ ಡೌನ್ಲೋಡ್ ಆದಮೇಲೆ ಕೊರಿಯರ್ ಪಾರ್ಟ್ನರ್ ಅವರೇ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಪ್ರಾಡಕ್ಟ್ಸ್ನ ತೊಗೊಂಡು ಹೋಗ್ತಾರೆ. ಓಕೆನಾ? ಮೀಶೋದವರು ತುಂಬ ಕೊರಿಯರ್ ಪಾರ್ಟ್ನರ್ ಹತ್ರ ಟೈಪ್ ಆಗಿರ್ತಾರೆ. ಸೊ ಅವರು ಡೆಲಿವರಿ ಆಗಿರ್ಬೋದು, ಓಲ್ಮೋ ಈ ಥರ. ಸೊ ಅವರು ನಿಮಗೆ ಕಾಲ್ ಮಾಡಿ ಈ ಥರ ಬನ್ನಿ ಪಿಕಪ್ ಇದೆ ಅಂತ ಹೇಳ್ತಾರೆ. ಸೊ ನೀವು ಅವಾಗ ಹೋಗಿ ನಿಮ್ಮ ಪ್ರಾಡಕ್ಟ್ಸ್ನ ಅಲ್ಲಿ ಕೊಟ್ಟು ಬರ್ಬೋದು. ಅವರು ಸ್ಕ್ಯಾನ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿ ಶಿಪ್ಮೆಂಟ್ ಆಗುತ್ತೆ. ಶಿಪ್ಡ್ ಅಂತ ಇರುತ್ತಲ್ಲ ಟ್ಯಾಬು, ಮೀಶೋ ಸಪ್ಲೈಯರ್ ಪ್ಯಾನಲಲ್ಲಿ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಯಾವ ಥರ ಪ್ರೋಸೆಸ್ ಆಗುತ್ತೆ ಅಂತ ಅಂದರೆ, ನಿಮ್ಮ ಪ್ರಾಡಕ್ಟ್ಸ್ನ ನೀವು ಕೊಟ್ಟಿದ್ದೀರಾ. ಸೊ ಡೆಲಿವರಿ ಆಗಿ 7 ಡೇಸ್ ಆದಮೇಲೆ 8th ಡೇ ನಿಮ್ಮ ಪೇಮೆಂಟು ನಿಮಗೆ ಬರುತ್ತೆ. ನಿಮ್ಮ ಪ್ರಾಡಕ್ಟ್ಸ್ದು ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆನಾ?
ಸೊ ಏನಾದ್ರೂ ಅವರು ರಿಟರ್ನ್ ಮಾಡಿದ್ರೆ ನಿಮಗಲ್ಲೇ ರಿಟರ್ನ್ ಚಾರ್ಜಸ್ ಅಂತ ಹಾಕ್ತಾರೆ. ಸೊ ಏನು ರಿಟರ್ನ್ ಮಾಡಲಿಲ್ಲ ಅಂತಂದರೆ 8th ಡೇ ನಿಮ್ಮ ಪ್ರಾಡಕ್ಟ್ಸ್ ಅಮೌಂಟು ನಿಮಗೆ ಬರುತ್ತೆ. ಈ ಥರ ಇರುತ್ತೆ ಮೀಶೋ ಪ್ರೋಸೆಸ್ಸು. ನಾನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕ್ಯಾಟಲಾಗ್ ಯಾವ ಥರ ಅಪ್ಲೋಡ್ ಮಾಡೋದು ಆ್ಯಂಡ್ ಯಾವ ಥರ ಸಪ್ಲೈಯರ್ ಕೋಡ್ ಸಪ್ಲೈಯರ್ಗೆ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ಎಲ್ಲ ಬೇಕಂತಂದರೆ ನನ್ನ ಚಾನಲ್ನ ಹೋಗಿ ಚೆಕ್ ಮಾಡಿ. ನಾನು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಯಾವ ಥರ ಮಾಡಬೇಕಂತ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು.